ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ವಿಶೇಷವಾಗಿ ಆವರಿಸಿಕೊಳ್ಳಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ತಿಂಗಳು ನಾವು ದೇವರ ಆಲಯ ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಕೀರ್ತನೆಗಳು 27ನೇ ಅಧ್ಯಾಯದ 4ನೇ ವಚನ. ಕೀರ್ತನೆ 27:4. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಈ ವಾಕ್ಯವನ್ನು ನಾವು ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯ ಕೃಪೆಯನ್ನು ಹೇರಳವಾಗಿ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಭಕ್ತನಾದ ದಾವೀದನು, ಅರಸನಾದ ದಾವೀದನು, ಪ್ರಮಾದಿಯಾದ ದಾವೀದನು ಕರ್ತನಿಗಾಗಿ ವಿಶೇಷ ಕೀರ್ತನೆಗಳನ್ನ ರಚಿಸಿದ ದಾವೀದನು ಪ್ರತಿ ಸಂದರ್ಭದಲ್ಲಿಯೂ ದೇವರನ್ನು ಸ್ತುತಿಸಿ ಕೊಂಡಾಡಿದವನು. ನಾನಾ ಗಂಡಾಂತರಗಳ ನಡುವೆ ಆತನು ಇರುವಾಗ ಈತನು ದೇವರ ಮುಂದೆ ಒಂದು ವರವನ್ನು ಈಗ ಕೇಳಿಕೊಳ್ತಿದ್ದಾನೆ. ವಿಧವಾದ ಹೋರಾಟ ಈ ಕೀರ್ತನೆ ಭಾಗದಲ್ಲಿ ಅವನಿಗೆ ವಿಧವಾದ ಹೋರಾಟ. ಆದರೆ ಈತನು ಅವುಗಳ ನಡುವೆ ದೇವರಲ್ಲಿ ಕೇಳಿಕೊಳ್ಳುವಂಥ ವರ ಈ 4ನೇ ವಚನ ಹೇಳ್ತದೆ. ಅವನಿಗೆ ಬೇಕಾಗಿರುವಂಥ ವರ ಏನೆಂಬುದಾಗಿ ಕೇಳಿದರೆ, ಇವನಿಗೆ ತನ್ನ ಜೀವಮಾನವೆಲ್ಲ ಯೆಹೋವನ ಮನೆಯಲ್ಲೇ ವಾಸ ಮಾಡಬೇಕಂತೆ. ಎಂಥ ಅದ್ಭುತವಾದ ಸಂಗತಿ! ಜೀವಮಾನವೆಲ್ಲ ಯೆಹೋವನ ಮನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಒಂದು ಸಾಮ್ಯವನ್ನು ಹೇಳಿದ. ಕಿರಿಮಗನ ಸಾಮ್ಯ. ಒಬ್ಬ ತಂದೆಗೆ 2 ಗಂಡು ಮಕ್ಕಳು. ಕಿರಿಯವನೊಮ್ಮೆ ತನ್ನ ಪಾಲಿನ ಆಸ್ತಿಯನ್ನು ತೆಗೆದುಕೊಂಡು ದೂರ ದೇಶಕ್ಕೆ ಹೋಗಿ ಪಟ್ಟಿಂಗನಾಗಿ ಬಳಲು ಆತನು ವಾಸಿಸಿ ತನ್ನ ಗೆದ್ದದೆಲ್ಲವನ್ನ ಕಳಕೊಂಡು ಊಟಕ್ಕೂ ಗತಿಲ್ಲದವನಾಗಿ ಒಂದು ನಿರ್ಗತಿಕ ಸ್ಥಿತಿಗೆ ಆತನು ಬಂದು ತಲುಪ್ತಾನೆ. ಹಂದಿಗಳನ್ನ ಮೇಯಿಸುವುದಕ್ಕೂ ಆತನು ಹೋಗ್ತಾನೆ. ಅಲ್ಲಿಯೂ ಆತನಿಗೆ ಆಹಾರ ಸಿಗುವುದಿಲ್ಲ. ಆಗ ಆತನಿಗೆ ಬುದ್ಧಿ ಬಂದು ಆತನು ನನ್ನ ತಂದೆ ಎಂಬುದಾಗಿ ಹೇಳ್ತಾನೆ. ಅವನ ತಂದೆ ಮನೆಯಲ್ಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವಿದೆ ಎಂಬುದಾಗಿ ಆತನು ಅಲ್ಲಿ ಹೇಳ್ತಾನೆ. ಹಾಗಾದ್ರೆ ನಾನು ಹೋಗಿ ನನ್ನ ತಂದೆ ಬಳಿ ಈಗ ಮಗನಾಗಿ ಜೀವಿಸ್ತಿಲ್ಲ, ಆಳಾಗಿ ಹೋಗ್ತೇನೆ ಎಂಬುದು, ಆಳಾಗಿ ಒಬ್ಬ ಸೇವಕನಾಗಿ ತಂದೆ ಮನೆಯಲ್ಲಿ ಇರುವುದಕ್ಕೆ ನಾನು ಹೋಗ್ತೇನೆ ಎಂಬುದಾಗಿ ತೀರ್ಮಾನಿಸಿ ಹೊರಡ್ತಾನೆ. ಆತನಿಗೆ ಸ್ಪಷ್ಟವಾಗಿ ಗೊತ್ತು, ನಾನು ಹೇಗೆ ಹೋದರೂ ನನ್ನ ತಂದೆ ನನ್ನನ್ನು ಸೇರಿಸಿಕೊಳ್ತಾನೆ. ದೇವರಿಗೆ ಸ್ತೋತ್ರ. ತಂದೆ ಮನೆ ಬೇಡ ಎಂಬುದಾಗಿ ಹೋದವನು ಈಗ ತಂದೆಯನ್ನು ಬಯಸಿ ತಂದೆ ಮನೆಗೆ ಹಿಂದಿರುಗ್ತಿದ್ದಾನೆ. ಇಲ್ಲಿ ಭಕ್ತನಾದ ದಾವೀದ ಕೇಳಿಕೊಳ್ತಿದ್ದಾನೆ, ನನಗೂ ನನ್ನ ಜೀವಮಾನವಿಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡ್ತಾ ಇರಬೇಕಪ್ಪ. ಪ್ರೇರೆ, ಮನುಷ್ಯರು ಗೊತ್ತಿದ್ದು ಗೊತ್ತಿಲ್ಲದೆ ನೆಮ್ಮದಿಯನ್ನು ಹುಡುಕುವವರು. ತಮಗೆ ಪ್ರಪಂಚದಲ್ಲಿ ಸಿಕ್ಕಿದ ಯಾವುದೋ ಒಂದು ಸಂಗತಿಯನ್ನೇ ನೆಮ್ಮದಿ ಎಂಬುದಾಗಿ ಕರೆಯುವಂತಹ ಕಾಲದೊಳಗೆ ನಾವಿದ್ದೇವೆ. ಸುಳ್ಳನ್ನೇ ಸತ್ಯವೆಂಬಂತೆ ಆಶ್ರಯಿಸುವ ಜನರ ಅಜ್ಞಾನ ಎಲ್ಲೆಲ್ಲೂ ವಿಪರೀತವಾಗಿ ವಿಜೃಂಭಿಸ್ತಾ ಇದೆ. ಹಾಗಾದರೆ ಭಕ್ತನು ಈ ವಾಕ್ಯದಲ್ಲಿ ಭಕ್ತನ ಮುಖಾಂತರ ದೇವರು ನಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ನಾವು ಏನನ್ನು ಬಯಸಬೇಕು? ದೇವಾದಿ ದೇವನ ಮನೆಯಲ್ಲಿ, ಯೆಹೋವನ ಮನೆಯಲ್ಲಿ ವಾಸ ಮಾಡುವಂಥ ಒಂದು ಅಪೇಕ್ಷೆಯನ್ನು ನಾವು ಬಯಸಬೇಕೆಂಬುದಾಗಿ ಆತನು ಕಲಿಸ್ತಿದ್ದಾನೆ. ಈ ಥರ ದೇವರ ಮುಂದೆ ಇಟ್ಟಂಥ ಮತ್ತೊಂದು ಕೋರಿಕೆ, ವರ, ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ, ದೇವರ ಪ್ರಸನ್ನತೆಯನ್ನು ನೋಡುವುದಕ್ಕೂ. ಪ್ರೇರೆ, ದೇವರ ಸನ್ನಿಧಿಯಲ್ಲಿರುವಂಥ ಕೆರೂಬಿಯರ ಕುರಿತಾಗಿ ಯೆಶಾಯನು ಬರೀತಾನೆ. ಪ್ರಕಟಣೆ ಗ್ರಂಥದಲ್ಲಿ ಬರೆದದೆ 4 ಜೀವಿಗಳ ಕುರಿತಾಗಿ. ಇವರಿಗೆ 6 ರೆಕ್ಕೆಗಳು. 2 ರೆಕ್ಕೆಗಳಿಂದ ತಮ್ಮ ಮುಖವನ್ನು ಮುಚ್ಚಿಕೊಂಡಿದ್ದಾರೆ, 12 ರೆಕ್ಕೆಗಳಿಂದ ತಮ್ಮ ಪಾದಗಳನ್ನು ದೇವರ ಮುಂದೆ ಮುಚ್ಚಿಕೊಂಡಿದ್ದಾರೆ. 12 ರೆಕ್ಕೆಗಳಿಂದ ಬಡಿಯುತ್ತಾ ದೇವರಾದ ಕರ್ತನು ಯೆಹೋವನು ಆತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಬಹುಪರಲೋಕವೆಲ್ಲ ಮಹಿಮೆಯಿಂದ, ದೇವರ ಮಹಿಮೆಯಿಂದ ತುಂಬಲ್ಪಟ್ಟದೆ ಎಂಬುದಾಗಿ ಅವರು ದೇವರನ್ನ ಎಡಬಿಡದೆ ಆರಾಧಿಸ್ತಿದ್ದಾರಲ್ಲ. ದೇವರ ಸನ್ನಿಧಿಯಲ್ಲಿರುವಂಥ ಆ ದೂತರಿಗೆ ದೇವರನ್ನು ನೋಡುವುದಕ್ಕೆ ಧೈರ್ಯವಿಲ್ಲ. ಅದರಲ್ಲಿ ಭಕ್ತನಾದ ದಾವೀದನು ದೇವರ ಮುಂದೆ ಬೇಡ್ತಿರುವಂಥ ಒಂದು ವಿಶೇಷವಾದ ಕೋರಿಕೆ, ನಿನ್ನ ಪ್ರಸನ್ನತೆಯನ್ನು ನಾನು ನೋಡ್ಬೇಕಪ್ಪ. ಅತಿ ರಮಣೀಯವಾದ ಒಂದು ನೋಟ. ಎಲ್ಲ ಸಂಗತಿಗಳನ್ನು ಅದ್ಭುತವಾಗಿ, ವಿಚಿತ್ರವಾಗಿ, ರಮಣೀಯವಾಗಿ ಸೃಷ್ಟಿಸಿದಂಥ ದೇವರ ಪ್ರಸನ್ನತೆಯಲ್ಲಿ ಆ ಪ್ರಸನ್ನತೆಯನ್ನು ನೋಡಬೇಕೆನ್ನುವಂಥ ಒಂದು ದೊಡ್ಡ ಅಪೇಕ್ಷೆ.
ಅದರಲ್ಲೇ ಆನಂದಿಸಬೇಕೆನ್ನುವಂಥ ಅಪೇಕ್ಷೆ. ಮುಂದುವರೆದು ಆತನು ಕೇಳ್ತಾನೆ, ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ಒಳ್ಳೆತನವನ್ನು ಧ್ಯಾನ ಮಾಡುವಂಥದ್ದು ಅದೊಂದು ಅದ್ಭುತವಾದ ಅನುಭವ. ದೇವರ ಒಳ್ಳೆತನಗಳಲ್ಲಿ ಏನೆಲ್ಲ ಅಡಗಿದೆ ಎಂಬುದಾಗಿ ತಿಳ್ಕೊಳ್ಳುವಂಥದ್ದೇ ಒಂದು ಅದ್ಭುತವಾದ ಅನುಭವ. ಆ ಪ್ರತಿಯೊಂದು ಒಳ್ಳೆತನಗಳಲ್ಲಿ ದೇವರು ಏನೇನೆಲ್ಲ ಸಾಧಿಸ್ತಾನೆ, ಹೇಗೆ ತನ್ನನ್ನು ತೋರ್ಪಡಿಸಿಕೊಳ್ತಾನೆ ಎಂಬುದನ್ನು ತಿಳಿಯುತ್ತಾ ಹೋಗುವಂಥದ್ದೇ ಒಂದು ಅದ್ಭುತವಾದ ಅನುಭವ. ಇಲ್ಲಿ ಭಕ್ತನು ಕೇಳಿಕೊಳ್ತಾನೆ, ನಿನ್ನ ಮಂದಿರದಲ್ಲಿ ನಾನು ಧ್ಯಾನ ಮಾಡಬೇಕು, ನಿನ್ನ ಒಂದೊಂದು ಒಳ್ಳೆತನವನ್ನು ನಾನು ಗ್ರಹಿಸಬೇಕು, ನಿನ್ನ ಒಳ್ಳೆತನದ ಒಂದೊಂದು ಭಾಗದಲ್ಲಿ ನಿನ್ನ ಸಾಧನೆಗಳೇನು ನಾನು ಗ್ರಹಿಸಬೇಕು. ಮನುಷ್ಯರಾದ ನಮ್ಮನ್ನು ರಕ್ಷಿಸುವುದಕ್ಕಾಗಿ ನೀನು ಪಟ್ಟ ಪ್ರಯಾಸ, ನೀನು ಸಾಧಿಸಿದ ರಕ್ಷಣಾ ಕಾರ್ಯ ಏನೆಂಬುದನ್ನು ನಾನು ಅರ್ಥಕೊಳ್ಳಬೇಕು. ದೇವರ ಮಹತ್ವಗಳನ್ನ ಕಂಡುಕೊಳ್ಳಬೇಕು, ದೇವರ ಮಹಿಮೆಯನ್ನು ನಾನು ಗ್ರಹಿಸಬೇಕು, ಅದನ್ನು ಕಾಣಬೇಕು, ಅನುಭವಿಸಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ಕಟ್ಟಳೆಗಳನ್ನ, ವಾಕ್ಯಗಳನ್ನ ಧ್ಯಾನಿಸಬೇಕು. ಈತನ ಅಪೇಕ್ಷೆ. ಇದನ್ನೆಲ್ಲ ದೇವರ ಮುಂದೆ ಇಟ್ಟು ಆತನು ಕೇಳ್ತಾನೆ, ಧ್ಯಾನಿಸೋದಕ್ಕೂ ನನಗೆ ಅಪ್ಪಣೆ ಆಗಬೇಕು. ಯಾವುದಕ್ಕೆ? ಜೀವಮಾನವೆಲ್ಲ ನಿನ್ನ ಮನೆಯಲ್ಲಿ ವಾಸ ಮಾಡೋದಕ್ಕೆ ಅಪ್ಪಣೆ ಆಗಬೇಕು. ಜೀವಮಾನವೆಲ್ಲ ನಿನ್ನ ಪ್ರಸನ್ನತೆಯನ್ನು ನೋಡುತ್ತಲೇ ಇರುವುದಕ್ಕೆ ನನಗೆ ಅಪ್ಪಣೆ ಆಗಬೇಕು. ಜೀವಮಾನವೆಲ್ಲ ನಿನ್ನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನಿನ್ನ ಕುರಿತಾಗಿ ನಾನು ಸರಿಯಾಗಿ ತಿಳ್ಕೊಳ್ತಲೇ ಹೋಗುವುದಕ್ಕೆ ನನಗೆ ಅಪ್ಪಣೆ ಆಗಬೇಕು ಎಂಬ ಒಂದೇ ವರ. ಹೀಗೆ ನೀನು ಅಪ್ಪಣೆ ಕೊಡಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡ್ತಿರುವೆನು. ದೇವರೇ, ಈ ಒಂದು ವರವನ್ನು ನೀನು ನನಗೆ ಯಾವಾಗ ಅನುಗ್ರಹಿಸ್ತೆ ಎಂಬುದನ್ನು ನಾನು ಎದುರು ನೋಡ್ತಾ ಇದ್ದೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಜಗತ್ತಿನಲ್ಲಿ ಏನು ಅನುಭವಿಸಿದ್ರು ಇಲ್ಲಿರುವಂಥ ಈ ಸಂಗತಿಗಳಿಗೆ ಮಿಗಿಲಾದ ಅನುಭವ, ಮಿಗಿಲಾದ ಸಂಭ್ರಮ, ಸಂತೋಷ ಮತ್ತೊಂದಿಲ್ಲ. ವಾಕ್ಯ ನಮಗೆ ಇದನ್ನು ಕಲಿಸ್ತಾ ಇದೆ. ಹಾಗಾದರೆ ದೇವರ ಆಲಯದಲ್ಲಿ, ದೇವರ ಪ್ರಸನ್ನತೆಯಲ್ಲಿ, ದೇವರ ಮಂದಿರದಲ್ಲಿ ನಮಗೆ ಸಿಕ್ಕುವಂಥ ಈ ಸಂಗತಿಗಳು, ಭಕ್ತನು ಬೇಡಿದ ಈ ವರವನ್ನು ನಾವೂ ಬೇಡಿಕೊಳ್ಳುವುದಕ್ಕೆ ಧೈರ್ಯದಿಂದ ನಾವು ಮನಸ್ಸು ಮಾಡೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಭಕ್ತನ ಈ ಬೇಡಿಕೆ ಈ ದಿನಗಳಲ್ಲಿ ನಮ್ಮ ಬೇಡಿಕೆ ಆಗುವಂತೆ ವಾಕ್ಯದಲ್ಲಿ ಬರೆಸಿಟ್ಟಿರುವುದಕ್ಕಾಗಿ ದೇವಾದಿ ದೇವನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ತುತಿಸ್ತೇವೆ. ಕರ್ತನೆ, ನಾವು ಈ ದಿನ ಅರಿವಿದ್ದು ಅರಿವಿಲ್ಲದೆ ಈ ವಾಕ್ಯದಿಂದ ಪ್ರೇರಿತನಾಗಿ ದೇವರಾತ್ಮನ ಸಹಾಯದಿಂದ ಈಗ ಬೇಡಿಕೊಳ್ತೇವೆ. ಕರ್ತನೆ, ನನ್ನ ಜೀವಮಾನದಲ್ಲೆಲ್ಲ ನಿನ್ನ ಮನೆಯಲ್ಲಿ ವಾಸ ಮಾಡುವಂಥ ಆ ನಿನ್ನ ಅಪ್ಪಣೆಯನ್ನು, ಈ ವರವನ್ನು ಬೇಡಿಕೊಳ್ತೇವೆ. ಕರ್ತನೆ, ನಿನ್ನ ಪ್ರಸನ್ನತೆಯನ್ನು ನಮ್ಮ ಜೀವಮಾನವೆಲ್ಲ ನೋಡುವುದಕ್ಕೂ, ದೇವರ ನಿನ್ನ ಮಂದಿರದಲ್ಲಿ ನಮ್ಮ ಜೀವಮಾನದೆಲ್ಲ ನಿನ್ನ ಧ್ಯಾನ ಮಾಡುವುದಕ್ಕೂ ನಿನ್ನಿಂದ ಅಪ್ಪಣೆ ಆಗಬೇಕೆಂಬಂಥ ಒಂದೇ ವರವನ್ನು ಯೆಹೋವನಿಂದ ನಾವು ಕೇಳಿಕೊಳ್ತಿದ್ದೇವೆ. ಇದನ್ನೇ ಎದುರು ನೋಡ್ತಿದ್ದೇವೆ. ನಮಗೂ ಕೃಪೆಯನ್ನು ಅನುಗ್ರಹಿಸು ದೇವರೇ. ಈ ದಿನ ಈ ವಾಕ್ಯವನ್ನು ಕೇಳಿಸಿಕೊಳ್ತಾ ಇದರಂತೆ ಪ್ರಾರ್ಥಿಸ್ತಿರುವಂಥ ಪ್ರತಿಯೊಬ್ಬರಿಗೂ ಕರ್ತನೆ ಈ ಕೃಪೆ ಕೊಡು. ನಿನ್ನನ್ನು ಇನ್ನೂ ಅರಿಲಿಕ್ಕಿರುವಂಥ ಜನರೆಲ್ಲರಿಗೂ ಕೃಪೆಯನ್ನು ಅನುಗ್ರಹಿಸು. ಕುಟುಂಬವಾಗಿ ನಾವು ಈ ಒಂದು ವರಕ್ಕಾಗಿ ನಿನ್ನ ಸನ್ನಿಧಿಯಲ್ಲಿ ಅಪೇಕ್ಷೆ ಪಡೋದಕ್ಕೆ ದಯನ ಅನುಗ್ರಹಿಸು. ನೀನಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.